ಗಂಗೋತ್ರಿ ಇವ್ರನ್ನ ಕೇಳ್ತನು. ಯಾಕಂದ್ರೆ ಇವತ್ತಿನ ಫಾಸ್ಟ್ ಜಗತ್ತಿನಾಗ ನೀವು ನಿಮ್ಮ ಕರಿಯರು ಆಮ್ಯಾಗ ನಿಮ್ಮ ಟೇಸ್ಟ್ ಎಲ್ಲನೂ ಹೆಂಗೆ ಹೊಂದಿಸ್ಕೊಂಡು ಹೊಂಟಾರಿ ನಿಮ್ಮ ಸ್ಟಡಿ सभी को कैसे आप मैनेज कर रहे हैं? First of all, me, my parents all had my Thai. We all have had decided that I'll pursue MA in Kathak. I had a lot of interest in it since childhood, but the changing scenario says that pursuing any parallel career along with dance is very helpful. So I personally pursue audio and video editing as a parallel career. I am studying MA in Kathak. I am also preparing for law. So I just want to say that if you are sure at what time, at what age, what do you have to do, you can ask your parents, you can ask your teachers, and make it clear in your mind first that I want to do this, I want to pursue this side by side. So it is of great help, and plan everything, your day schedule also be very basic. So you can plan this morning time will be for my practice, my riyaz, then in the afternoon I'll do this, in the evening I'll prepare for something else. So that's it. You just have to be very clear in your mind, and guidance from your parents and guru. Every day आप टाइम डालते हो? All classical dancers have regular time slots for practice and everything. Okay. Discipline, yeah. ಡ್ಯಾನ್ಸ್ಗೆ ಸಮಯ ಇದ್ದೇ ಇರುತ್ತೆ. ಎಲ್ಲದಕ್ಕೂ ಒಂದೊಂದು ಸಮಯ. ಈಗ ಮಕ್ಕಳಿಗೆ ಒಂದು ಮೊಬೈಲ್ ನೋಡೋಕ್ಕೂ ಒಂದು ಸಮಯ ಇರುತ್ತೆ, ಊಟ ತಿನ್ನೋಕ್ಕೂ ಸಮಯ ಇರುತ್ತೆ, ನಿದ್ದೆ ಮಾಡೋಕ್ಕೂ ಸಮಯ ಇರುತ್ತೆ. ಅದೇ ರೀತಿ ಎಜುಕೇಷನ್ ಓದೋದಕ್ಕೂ, ಅಕಾಡೆಮಿಕ್ ಓದೋದಕ್ಕೂ ಮುಖ್ಯವಾಗಿ ಮಕ್ಕಳಿಗಿಂತ ಪೇರೆಂಟ್ಸ್ಗೆ ತುಂಬ ಭಯ ಫೀಲಿಂಗ್ ಆಗಲಿ, ಒಂದು ಡೌಟ್ ಆಗಲಿ, ಟೈಮ್ ಇರುತ್ತೋ ಇರಲ್ವೋ, ಈ ಮಕ್ಕಳು 99% ಬರಬೇಕು ಅಂತ ಅವ್ರಿಗೆ ಪ್ರತಿಯೊಬ್ಬರಲ್ಲಿ ಇರುತ್ತೆ. ಅದೇ ರೀತಿ ಆ್ಯಸ್ ಎ ಡ್ಯಾನ್ಸ್ ಟೀಚರ್ ಆಗಿ ನಾನೇನು ಹೇಳೋದಂದರೆ, ನೀವು ಮಕ್ಳಿಗೆ ಓದಿಸಿ ಅವರು ಯಾವ ರೀತಿ ಅವ್ರಿಗೆ ನಾರ್ಮಲಾಗೆ ಓದಿಸಿ ಅವ್ರಿಗೆ ಫ್ರೀಯಾಗಿ ಬಿಟ್ಟರೆ ಅವರು ಆದಷ್ಟು ತುಂಬ ಚೆನ್ನಾಗೇ ಓದ್ತಾರೆ. ಅದೇ ರೀತಿ ಡ್ಯಾನ್ಸು ಜೊತೆಗೆ ಡ್ಯಾನ್ಸು ಮ್ಯೂಸಿಕ್ ಯಾವುದೇ ಒಂದು ಜೊತೆಗೆ ಇದ್ರೂ ಅದಕ್ಕೆ ಅಪ್ಲಿಫ್ಟ್ ಮಾಡುತ್ತೆ. ಯಾವುದಕ್ಕೆ? ಓದೋದಕ್ಕೆ. ಇದೆಲ್ಲ ಒಂದು ಆ್ಯಕ್ಟಿವಿಟಿ ಮಾಡೋಕ್ಕೆ, ಒಂದು ನಮ್ಮ ಸಂಸ್ಕೃತಿ ಜೊತೆಗೆ ಅದು ಯಾವುದೇ ಪ್ರತಿಯೊಬ್ಬರು ನಮ್ಮ ಸ್ಟೂಡೆಂಟ್ಸ್ಗಳೇ ಡಾಕ್ಟರ್ ಇದ್ದಾರೆ, ಚಾರ್ಟರ್ ಅಕೌಂಟೆಂಟ್ ಓದೋರೆಲ್ಲ ಇದ್ದಾರೆ. ಅವ್ರು ಏನಂದರೆ ಡ್ಯಾನ್ಸ್ ಇರೋದ್ರಿಂದ ನಮಗೊಂದು ಇನ್ನೂ ಎಷ್ಟು ಮೋಟಿವೇಶನ್ ಆಗುತ್ತೆ, ಒಂದು ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಇಷ್ಟೊಂದು ಓದೋದು ಅಂದ್ಕೊಂಡಿರ್ತಾರೆ. ಡ್ಯಾನ್ಸು ಒಂದು ಆ್ಯಕ್ಟಿವಿಟಿ ಬಂದಾಗ, ಒಂದು ಯೋಗ ಮಾಡಿದಾಗ, ಒಂದು ಮೈ ಬಿಚ್ಚು ಒಂದು ಬಂದಾಗ ಇದು ಸ್ಟ್ರೆಸ್ ರಿಲೀಫ್ ಮಾಡುತ್ತೆ. ಹೌದು. ಇದು ಯಾವುದು ಕೆಟ್ಟ ರೀತಿಯಾಗಿ ಸುಮಾರು ಟೈಮ್ ಮೊಬೈಲಲ್ಲಿ ನೋಡಿಕೊಂಡು ವೇಸ್ಟ್ ಮಾಡ್ತಾರೆ. ಆ ಸಮಯ ಎಲ್ಲ ಇಲ್ಲಿ ಯುಟಿಲೈಸ್ ಕಾನ್ಸಂಟ್ರೇಷನ್ ಮಾಡಿಕೊಂಡು ಇನ್ನೂ ಡೆಡಿಕೇಶನಿಂದ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ತಾರೆ. ಅಕಾಡೆಮಿಕಲ್ಲೂ ಒಳ್ಳೆ ಸ್ಕೋರ್ ಮಾಡ್ತಾರೆ. ಈವನ್ ಡ್ಯಾನ್ಸು ಇದರಲ್ಲೂ ನಮ್ಮ ಸಂಸ್ಕೃತಿನೂ ಬೆಳೆಯುತ್ತೆ. ಈ ರೀತಿ ಪೇರೆಂಟ್ಸಲ್ಲೂ ಆಲೋಚನೆ ಮಾಡಬೇಕು. ಮೇಡಮ್, ನೀವು ಮುಂಚೆಯಿಂದನ ನನ್ನ ಮುಂದಿನ ಲೈಫ್ ಪಾರ್ಟ್ನರ್ನ ಇದೇ ರೀತಿ ಆರಿಸ್ಕೋಬೇಕಂತ ಏನಾದರೂ ಇತ್ತಾ, ಅಥವಾ ಆಕಸ್ಮಿಕವಾಗಿ ಏನಾದರೂ ನೀವು ಯೋಗಿನಿ ಸರ್ನ ಚೂಸ್ ಮಾಡ್ಕೊಂಡಿದ್ದ ಅಂತ ನನ್ನ ಪ್ರಶ್ನೆ. ಆಮೇಲೆ ಅದರಿಂದ ನೀವೇನು ಫ್ಯಾಮ್ಲಿ ಒಳಗೆ ಏನಾದ್ರು ಸ್ಟ್ರಗಲ್ ಆಯಿತಾ, ಅಥವಾ ಈಸಿಯಾಗಿ ನೀವು ಅವ್ರನ್ನ ಪಡ್ಕೊಂಡ್ರ ಅಂತ ನನ್ನ ಪ್ರಶ್ನೆ. ಇದಕ್ಕೆ ಮೂಲ ಹೇಗೆ ಅಂದರೆ, ನಾನು ಮತ್ತೊಂದು ಸತಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಪೋಷಕರಲ್ಲಿರೋ ಒಂದು ಆಸೆ ಮಕ್ಕಳಿಗೆ ಹೇಗೆ ಅದು ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದು. ನನ್ನ ತಾಯಿ ಅವರಿಗೆ ನನ್ನ ಮಗು ಹೆಣ್ಣು ಮಗುನೇ ಆಗಬೇಕು, ಆ ಹೆಣ್ಣು ಮಗುಗೆ ನಾನು ನಮ್ಮ ಸಂಸ್ಕೃತಿನ ಕಲಿಸ್ಬೇಕು ಅನ್ನೋದು ಗರ್ಭಕ್ಕಿಂತ ಮುಂಚೆನೇ ಅವರಿಗೆ ಈ ಆಸೆ ಇತ್ತು. ಅವರು ಡಾಕ್ಟ್ರ್ ಹತ್ರ ಸ್ಕ್ಯಾನಿಂಗ್ ಹೋಗುವಾಗೆಲ್ಲ ನಂಗೆ ಹೆಣ್ಮಗುನ ನನಗೆ ಡ್ಯಾನ್ಸ್ ಕಲಿಸ್ಬೇಕು, ಇಷ್ಟೊಂದು ಆಸೆ ಇತ್ತು. ಸೊ ಅವರು ನನಗೆ ಬೀಜ ಬಿತ್ತಿರೋದು. ಅವರು ನನ್ನ ಇಲ್ಲಿ ತನಕ ನಾನು ಬಂದಿದ್ದೀನಿ ಅಂದರೆ ಗುರುಗಳು ಹೇಗೋ ಅದಕ್ಕಿಂತ ಹೆಚ್ಚು ಪಾತ್ರ ತಾಯಿ ತಂದೆಯರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಬೆಳ್ಕೊ ಬಂದವಳು ನಾನು. ಮೊದಲಿಂದಲೂ ನಾನು ಕಲಾವಿದೆ ಆಗಬೇಕು ಅನ್ನೋದೇ ನನ್ನ ಧ್ಯೇಯ. ಗರ್ಭದಲ್ಲಿರುವಾಗ ಖಂಡಿತ. ಹೌದು. ಹಾಗೆ ಆ ರೀತಿಯಲ್ಲಿ ಬೆಳ್ಕೊ ಬಂದಾಗ ನಾವೊಂದು ಹಳ್ಳೀಲಿ, ಸಾಗರದವಳು ನಾನು, ಶಿವಮೊಗ್ಗ ಡಿಸ್ಟಿಕ್ ಸಾಗರದವಳು. ಅಲ್ಲಿ ನಾನು ನನ್ನ ಕಲಿಕೆ ಶುರುವಾಗಿ ನಂತರದಲ್ಲಿ ಒಂದು ಪ್ರೊಫೆಷ್ನಲ್ ಕೋರ್ಸ್ ಮಾಡಬೇಕು ಅಂತ ಬೆಂಗಳೂರಿಗೆ ಬಂದೆ. ಅಫ್ಕೋರ್ಸ್ ನನಗೆ ಇತ್ತು, ಈಗ ನಾವಿಷ್ಟು ಕಷ್ಟಪಟ್ಟು ಹಳ್ಳೀಲಿ ಕಲ್ತ್ಕೊಬಂದಿರೋದು ಇಂಥ ಸಂಗೀತ ನೃತ್ಯ ಆಗಿರಲಿ,
ನಾನು ಒಬ್ಬ ಕಲಾವಿದನನ್ನೇ ಮದುವೆ ಆಗಬೇಕು ಅಂತ ನನಗೊಂದು ಮನಸ್ಸಿನಲ್ಲಿ ಆಸೆ ಇತ್ತು. ಆದರೆ ನಾವು ದೈವ ಇಚ್ಛೆ ಹೇಳಕ್ಕೆ ಬರಲ್ಲ, ಈಗ ನಮಗೆ ಫ್ಯೂಚರ್ ಗೊತ್ತಿರಲ್ಲ ಅಲ್ಲ. ಸೊ ಎಲ್ಲಾರನ್ನೂ ಒಂದು ಸತಿ ನೋಡ್ತಾ ಇದ್ವಿ. ನನಗೂ ಸುಮಾರು ಪ್ರಪೋಸಸ್ ಬರ್ತಾ ಇತ್ತು. ಯೋಗೇಶ್ ರವರು ಒಳ್ಳೆ ಫ್ರೆಂಡ್ ಆಗಿದ್ರು. ನನಗೆ ಬಂದ ಪ್ರಪೋಸಸ್ ಎಲ್ಲ ಅವ್ರಿಗೆ ತೋರಿಸ್ತಾ ಇದ್ದೆ, ಈ ಹುಡುಗ ಒಳ್ಳೆಯವನ, ನಿಮ್ಗೇನು ಅನ್ಸುತ್ತೆ ಅಂತ. ಒಳ್ಳೆ ರೀತಿ ಒಂದು ಶೇರಿಂಗ್ ಇತ್ತು. ಈಗ ಈ ಪ್ರೊಫೆಷನ್ ಅಂದಾಗ ಈಗೋ ಇರಬಾರ್ದು, ಆಮೇಲೆ ಲೈಕ್ ಮೈಂಡೆಡ್ ಇರಬೇಕು. ಈಗ ನಾನು ಅಂತ ಇದ್ದರೆ ನಾವಿಬ್ಬರು ಬೆಳೆಯೋಕ್ಕಾಗಲ್ಲ. ಸೊ ನಾವಿಬ್ಬರು ಹೇಗೆ ಅಂದರೆ ದಂಪತಿಗಳಾಗಿ ಒಬ್ರಿಗೊಬ್ರು ಆಸರೆಯಾಗಿರ್ತೀವಿ ಯಾವುದೇ ವಿಷಯದಲ್ಲಾಗಲಿ. ಹಾಂ, ಖಂಡಿತ. ಬಿಕಾಸ್ ನಾವು ಮೊದಲು ಫ್ರೆಂಡ್ಸ್ ಆಗಿದ್ವಿ. ನಾನು ಚೆನ್ನಾಗಿ ಅವ್ರನ್ನೆಲ್ಲ ಟೆಸ್ಟ್ ಮಾಡಿದ್ದೀನಿ, ಹೇಗೆ ಓಕೆ ಆಗ್ತಾರಾ ನನಗೆ ಪಾರ್ಟ್ನರ್ ಆಗಿ. ನಾನು ಮದುವೆ ಆದಮೇಲೆ ಎಷ್ಟೋ ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ನೃತ್ಯ ಹಾಗೂ ಸಂಗೀತನ ಬೆಳೆಸೋಕ್ಕಾಗಲ್ಲ ಅಥವಾ ಅವರು ಕಲಿಕೆ ಮುಂದುವರ್ಸೋಕ್ಕಾಗಲ್ಲ. ಸೊ ಇವರಿಂದ 100% ಸಪೋರ್ಟ್ ಇರುತ್ತಾ ಎಲ್ಲ ಟೆಸ್ಟ್ ಮಾಡಿ ಇವರು ಪಾಸ್ ಆದಮೇಲೆ ನಾನು ಇವ್ರನ್ನ ಮದುವೆ ಆಗಿರೋದು. ಹಾಗಾಗಿ ನಾವು ಇದು ಮದುವೆ ಆದಮೇಲೆ ದೇಶ ವಿದೇಶಗಳಲ್ಲಿ ಹೋಗಿ ನಮ್ಮ ಸಂಸ್ಕೃತಿನ ಬಿಂಬಿಸ್ತಾ ಇದ್ದೀವಿ. ಇಂತಹ ಒಂದು ಪುಣ್ಯಕ್ಷೇತ್ರಗಳಲ್ಲಿ ಬರ್ತಾ ಇದ್ದೀವಿ. ಸೊ ಹಾಗಾಗಿ ಅದೇ ದಂಪತಿಗಳಾದಾಗ ಒಬ್ರಿಗೊಬ್ರು ಆಸರಿಯಾಗಿರ್ಬೇಕು ಅನ್ನೋದೇ ಒಪ್ಪಿಗೆ ಸಿಕ್ತ ಅಂತ ಅರ್ಥ. ಖಂಡಿತ. ನಮ್ಮ ಫ್ಯಾಮಿಲಿಲಿ ಎಲ್ಲ ದೇವರ ಅನುಗ್ರಹ, ಎಲ್ಲರೂ ಥಟ್ ಅಂತ ಓಕೆ ಅಂತ ಹೇಳಿದ್ರು. ಯಾಕಂದರೆ ಅವ್ರಿಗೆ ಗೊತ್ತಿತ್ತು ನಾವು ಕಲೆಯನ್ನು ಮುಖ್ಯವಾಗಿ ಇಟ್ಕೊಂಡು ನಾವಿಬ್ಬರು ಅದಕ್ಕೆ ಕೈ ಜೋಡಿಸ್ತಾ ಇದ್ದೀವಿ, ಅದು ಮುಖ್ಯ. ಯಾಕಂದರೆ ನಾವು ಅದು ಒಂದು ದೇವರ ಒಂದು ಆರಾಧನೆ ಅಲ್ವಾ ಕಲೆ ಅನ್ನೋದು. ಸೊ ಹಾಗಾಗಿ ಆ ಉದ್ದೇಶದಿಂದ ಅವರೆಲ್ಲರಿಗೂ ತುಂಬ ಇಷ್ಟಪಟ್ಟೆ ನಮಗೆ ಇವತ್ತಿಗೂ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಇದಕ್ಕೊಂದು ಆ್ಯಡ್ ಮಾಡ್ತೀನಿ. ಆ್ಯಸ್ ಎ ಹಸ್ಬೆಂಡ್ ಆಗಿ, ಆ್ಯಸ್ ಎ ಗಂಡನಾಗಿ ಎಲ್ಲರೂ ಯಾಕಂದ್ರೆ ಹೆಣ್ಮಕ್ಳಿಗೆ ಭರತನಾಟ್ಯ ಮೇಲೆ ಯಾವುದೇ ಡ್ಯಾನ್ಸ್ ಫಾರ್ಮ್ ಆದಮೇಲೆ ಮದುವೆಗೂ ಮುಂಚೆ ತುಂಬ ಚೆನ್ನಾಗಿ ಕಲ್ತಿರ್ತಾರೆ, ತುಂಬ ಆಸೆ ಇಟ್ಟಿರ್ತಾರೆ. ಯಾವುದೋ ಒಂದು ಮದುವೆ ಆದಮೇಲೆ ಎಷ್ಟೋ ಜನ ಹೆಣ್ಮಕ್ಳು ಅವರು ಡ್ಯಾನ್ಸ್ನ ಡ್ರಾಪ್ಔಟ್ ಮಾಡ್ತಾರೆ. ಬಿಕಾಸ್ ಆಫ್ ಅವ್ರ ಫ್ಯಾಮಿಲಿ ಇದು ಮಾಡೋಕ್ಕಾಗಲಿ ಏನು ಸ್ಯಾಕ್ರಿಫೈಸ್ ಮಾಡ್ತಾರೆ. ಹಾಗಾಗಿ ನಾವು ಒಂದೇ ಒಂದು ಹೇಳ್ಕೊಡೋದು ಎಲ್ಲ ಹಸ್ಬೆಂಡ್ಗಳಿಗೂ ಅಷ್ಟೇ, ನಿಮ್ಮ ಅವ್ರ ಪೇರೆಂಟ್ಸ್, ಇವನ್ ಫ್ಯಾಮಿಲಿ ಕಡೆ, ಹಸ್ಬೆಂಡ್ ಫ್ಯಾಮಿಲಿ ಕಡೆನೂ ಅಷ್ಟೇ, ಅವ್ರಿಗೇನಿದೆಯೋ ಏನು ಆಸೆ ಇದೆಯೋ ಅದನ್ನು ಮಾಡೋಕ್ಕೆ ಅಲೋ ಮಾಡಿಕೊಡಿ. ಇದೊಂದು ಅವರು ಸಂತೋಷವಾಗಿರ್ತಾರೆ, ಈವನ್ ನಾವು ಕೂಡ ಸಂತೋಷವಾಗಿರ್ತೀವಿ. ಅದನ್ನು ಮಾಡಿದಾಗ ಎಲ್ಲರಿಗೂ ಖುಷಿ ಆಗುತ್ತೆ. ಒಬ್ರಿಗೊಬ್ರಿಗೆ ಅರ್ಥ ಮಾಡಿಕೊಂಡು ನಮ್ಮ ಲೈಫಲ್ಲೂ ಅಷ್ಟೇ ಇಬ್ಬರು ಒಬ್ರಿಗೊಬ್ರಿಗೆ अर्थ ಮಾಡಿಕೊಂಡು ಸಹಬಾಳ್ವೆಯಿಂದ ಬಾಳುತ್ತಿರೋದೇ संतोष. सर्वांना महिला दिनाच्या हार्दिक शुभेच्छा आणि सर्वांचं मनापासून स्वागत. मी एक विचारावं म्हणालेले, तुम्ही आता इथे आला त्यामुळं मुधोळला तुम्ही तुमचं नृत्य प्रदर्शन करायला आला, त्यामुळे तुम्हाला मनाला काय वाटतं की छोट्या गावात आलो आम्ही आणि आम्ही कसं करू असं वाटतंय का? असं खूप मोठ्या गावांना इथं आल्यावर मी इथं ॲडजस्ट झाले असं वाटतं? हा म्हणजे चांगला प्रश्न आहे. खरं तर आम्हाला अशा छोट्या छोट्या गावांमध्ये येऊन परफॉर्म करायला जास्त आनंद वाटतो, कारण खूप कम्युनिटी इतकी छान छोटी असते आणि त्यांच्यापर्यंत पोचायला पण खूप चांगली मदत होते, खूप संधी असते ॲक्च्युली. आणि ह्या गावामध्ये असे कार्यक्रम होत नाहीत आणि तुमचा हा जो प्रयत्न आहे की तुम्हाला ह्या सगळ्या कलांचा खूप चांगला प्रचार प्रसार करायचा आहे, तर ह्यासाठी तुम्ही जो घेतलेला इनिशिएटिव्ह आहे त्याबद्दल आम्हाला खूप कौतुक वाटतं. आणि जसं मगाशी मी ज्योतिताईंना सांगितलं की आय हॅव कम फॉर द सेकंड टाईम, इवन प्राचिती इज कमिंग फॉर द सेकंड टाईम, तर आम्ही असं आलोच नसतो ना. म्हणजे आम्हाला फार आनंद आहे आणि आम्ही सतत येत राहू. आणि म्हणजे तुम्ही आम्हाला बोलवा कधीही, आम्ही तुमच्यासाठी इथे हजर असू. तर आनंद आहे आम्हाला इथे खूप परफॉर्म करण्यात. ಇಷ್ಟೊತ್ತು ನೃತ್ಯದ ಬಗ್ಗೆ ಆಗಿರ್ಬೋದು, ನಮ್ಮ ಟ್ರೆಡಿಷನಲ್ ಬಗ್ಗೆ ಬಹಳಷ್ಟು ವಿಚಾರಗಳ ಕುರಿತಾಗಿ ಮಾತನಾಡಿದರು, ನಿರೂಪಣೆಯನ್ನು ಮಾಡಿದ್ರು ಕೂಡ. ಬಹಳಷ್ಟು ಅದ್ಭುತವಾದಂಥ ಪ್ರಶ್ನೆಗಳನ್ನು ಅವರು ಎತ್ತಿದ್ರು, ಅದಕ್ಕೆ ತಕ್ಕಂತೆ ಉತ್ತರವನ್ನು ಕೊಟ್ಟರು. ಲಾಸ್ಟ್ ಐ ಹ್ಯಾವ್ ಒನ್ ಕ್ವಶನ್. all are you great dancers, teachers, motivational speeches here, but nowadays almost all youths forget our traditional dance, traditional culture. Almost all convert to western, what you say, to see dance, our traditional dance, our singing dance. What do you convince all, especially Yogesh sir and Prachita Danke ma'am, you also dancers, also teachers, how to convince our youths for come to see dance
come to see our cultures? What is it? I think that starts in the school, because once it is like, can you see how popular K-pop has become in India now? It's a Korean culture and people are adapting to it. And why not then, have Indian kids actually get fascinated with Indian culture? And that will happen only with exposure, I feel. Once they get introduced, sometimes like people here, I'm sure school children here have never seen Odissi or Kathak for that matter. So if they don't witness it, they don't know the beauty of this form, and only then they can decide whether they are interested in it or no. So that chance has to be given, where and having stories which can connect with them, like Harry Potter was one of the things that I had chosen to do in the schools in the UK. So something like this. Jingle Bells is another choreography that I do. So using contemporary music and stories which they can connect with is a fantastic way of getting them to get interested. I would like to add one thing, like that is dance in education. So I have started that project in Pune. So whatever they have in their syllabus, like physics, so physics in dance, mathematics in dance, so we have so many subjects they can relate to. So like she said, it should start from the school to introduce classical dance, and it's amazing, like storytelling, the poetry, whatever they have in their syllabus, that is like expressing through the classical art forms. So that should start from the schools. ಯೋಗೀಶ್ ಸರ್, ಇನ್ನೊಂದೇನಂತ ಹೇಳಿದ್ರೆ ಬಹಳಷ್ಟು ಜನ ಭರತನಾಟ್ಯನ ಅಂದ ತಕ್ಷಣ ಮೂಗುಮೂರರು ಜಾಸ್ತಿ ಇದ್ದಾರೆ. ನಮ್ಮ ಹುಡುಗರು ಯಾರು ಕೂಡ ಹೋಗಿ ಕೂತ್ಕೊಳ್ಳೋದಿಲ್ಲ ಜಾಸ್ತಿ. ಭರತನಾಟ್ಯನ, ಕಥಕ್, ಒಡಿಸ್ಸಿ ಇದು ಯಾರಿಗೆ ಬೇಕು? ಅದೇ ಒಂದು ವೇಳೆ ಬೇರೆ ಯಾವ್ದಾದ್ರು ಡಿಜೆ ಬ್ಯಾಂಗಲ್ ಬಂಗಾರ ಆ ರೀತಿ ಹಾಕಿ ಬಿಟ್ರೆ ತುಂಬಾ ಜನ ಹೋಗಿ ಕುಣಿಯವರಿದ್ದಾರೆ ನಮ್ಮಲ್ಲಿ. ನಮ್ಮ ಭರತನಾಟ್ಯವನ್ನು ಇವತ್ತು ವಿದೇಶದವರು ಒಪ್ಕೊಳ್ತಾ ಇದ್ದಾರೆ, ನಮ್ಮಲ್ಲಿ ಕಡಿಮೆ ಆಗ್ತಿದೆ. ಯೋಗೀಶ್ ಸರ್ ಉತ್ತಮವಾಗಿ ಮಾತಾಡ್ತೀರಿ, ನಮ್ಮ ಯೂತ್ಸ್ಗೆ ಹೇಳೋದಾದ್ರೆ ಲಾಸ್ಟ್. ಇದಕ್ಕೇನ, ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ನಾಡಿಂದ, ನಮ್ಮ ಮಣ್ಣಿಂದ ಹುಟ್ಟಿರೋದು. ಹಾಗಾಗಿ ನಮ್ಮ ಕೈಯಲ್ಲೆಲ್ಲ ಇರುತ್ತೆ. ನಮ್ಮ ಮುಂದಿನ ಪೀಳಿಗೆಗೆ ಒಂದು ಜವಾಬ್ದಾರಿ ಇರುತ್ತೆ. ನಮಗೂ ಒಂದು ಜವಾಬ್ದಾರಿ ಇದೆ ಮುಂದಿನ ಪೀಳಿಗೆ. ಯಾಕಂದರೆ ನಾವು ವಿದೇಶಗಳಲ್ಲೆಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಅಲ್ಲಿನ ನಮ್ಮ ಸಂಸ್ಕೃತಿ ಎಷ್ಟು ಒಂದು ಮೃತ್ಯುವಜ್ಜೆಯಾಗಿ ಬೆಳೆಸ್ತಾ ಇದ್ದಾರೆ ಅಂದರೆ ನಮಗೆ ಬಹಳ ಖುಷಿಯಾಗುತ್ತೆ. ಒಂದು ಡೆಡಿಕೇಷನಿಂದ ಅಲ್ಲಿ ಕಲಿತಿದ್ದಾರೆ ಮಕ್ಕಳು. ಇಲ್ಲಿ ಯಾಕೆ ನಮಗೊಂದು ವರಿನೆಸ್ ಆಗ್ತಿರೋದು ಅಂದರೆ, ಇಲ್ಲಿರೋ ಮಕ್ಕಳುಗಳನ್ನೆಲ್ಲ US ಕಲ್ಚರ್ನೆಲ್ಲ ಅಡಾಪ್ಟ್ ಮಾಡ್ತಿದ್ದಾರೆ. ಅಲ್ಲಿರೋರು ಇನ್ನೂ ನಮ್ಮ ಕಲ್ಚರ್ನ ಬೆಳೆಸ್ತಾ ಇದ್ದಾರೆ. ಅದು ನಮ್ಗೆ ಬಹಳ ಖುಷಿ ಆಗ್ತಿದೆ. ಇಲ್ಲೇನಂದರೆ ಇನ್ನೂ ಇಲ್ಲಿ ಯಾಕೆ ಅಂದರೆ, ಇಲ್ಲಿರೋ ಮಕ್ಕಳುಗಳಿಗೆ ಆಗಲಿ, ಪೇರೆಂಟ್ಸ್ಗಳಿಗೆ ಯಾರಿಗೇ ಆಗಲಿ, ನಮ್ಮ ಸಂಸ್ಕೃತಿ ಎಲ್ಲ ಈಸಿಯಾಗಿ ಸಿಗ್ತಾ ಇದೆ. ಅದು ಕಷ್ಟಪಡೋಂಗಿಲ್ಲ ಅವ್ರಿಗೆ. ಹಾಗಾಗಿ ಅವ್ರಿಗೆ ಒಂದು ಲೇಸಿಯಾಗಿ ತಗೋತಿದ್ದಾರೆ. ಅದನ್ನು ಯಾರೂ ತಗೋಬೇಡಿ. ನಮ್ಮ ಸಂಸ್ಕೃತಿ ಎಷ್ಟು ಗಟ್ಟಿಯಾಗಿದೆ ಅಂದರೆ ನೋಡಿ, ಅವ್ರು ತಗೋತಿದ್ದಾರೆ ಅಂದರೆ ನಾವು ಯೋಚನೆ ಮಾಡಬೇಕಾಗುತ್ತೆ. ನಮ್ಮ ಸಂಸ್ಕೃತಿ ನಾವೇ ಬೆಳೆಸಬೇಕು. ಅದಕ್ಕೆ ನಾವು ಬೆಳೆಸೋದೇನಿಲ್ಲ, ನಾವು ಜಸ್ಟ್ ಒಂದು ಅಪ್ಲಿಫ್ಟ್ ಮಾಡಿದ್ರೆ ಸಾಕು. ಆಲ್ರೆಡಿ ನಮ್ಮ ಸಂಸ್ಕೃತಿ ಬೆಳೆದಾಗಿದೆ. ನಾವೊಂದು ಏನಂದರೆ, ಒಂದು ನಮ್ಮ ಪೇರೆಂಟ್ಸ್ಗಳೇ ಆಗಲಿ, ನಾವುಗಳೇ ಆಗಲಿ, ನಮ್ಮ ಸಂಸ್ಕೃತಿಯನ್ನು ಕೈ ಹಿಡಿದು ನಾವು ಮುಂದೆ ನಾವು ದಾರಿ ಮಾಡಿಕೊಡ್ಬೇಕಾಗುತ್ತೆ. ಅದಕ್ಕೆ ಸಪ್ತಸ್ವರ ತಂಡದವರೇ ಇವತ್ತಿನ ಈ ಒಂದು ನೃತ್ಯ ಸಂಗಮ ಪ್ರಯುಕ್ತವಾಗಿ ಆಗಮಿಸಿದಂಥ ಆರ್ಟಿಸ್ಟ್ಗಳಿಗೆ ಬಹಳಷ್ಟು ಕ್ವಶನ್ಸ್ಗಳನ್ನ ತಾವು ಕೇಳಿದ್ರಿ. ಅವರ ಉತ್ತರವು ನಿಮಗೆ ಸಮರ್ಪಕ ಅನಿಸಿದೆ. ಯಾವ ರೀತಿ ಹೊಸತನ ಒಂದು ಫೀಲ್ ಅನಿಸ್ತು ನಿಮಗೆ? ಅವರಿಂದ ನಮಗೆ ಏನು ಅನಿಸ್ತಪ್ಪ ಅಂತಂದರೆ, ಜೀವನದಲ್ಲಿ ನಮ್ಮ ಕರಿಯರು, ಫ್ಯೂಚರು ಎಷ್ಟು ಮುಖ್ಯನೋ ಡ್ಯಾನ್ಸ್ ಕೂಡ ಅಷ್ಟೇ ಮುಖ್ಯ. ಅದರಿಂದ ನಾವು ಏನೆಲ್ಲ ಮಾಡಬಹುದು, ಏನೆಲ್ಲ ಜೀವನದಲ್ಲಿ ಸಾಧಿಸ್ಬೋದು ಅನ್ನೋದನ್ನು ಅವ್ರಿಗೆ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ನಾವು ನೋಡಿದ್ದೀವಿ ಅದನ್ನು ಕಣ್ಣಾರೆ. ಆಮೇಲೆ ಇವತ್ತು ಅದನ್ನು ಅವರು ಪ್ರಸ್ತುತಪಡಿಸಿದಾಗಂತೂ ನಮ್ಗೆ ಪೂರ್ತಿ 100% ಖಾತ್ರಿ ಆಗ್ತೈತಿ. ಡ್ಯಾನ್ಸ್ ಅಂದರೆ ಅದೇನು ಒಂದು ವೇಸ್ಟ್ ಅಲ್ಲ, ಅದು ಜೀವನ ನಮ್ಮದು ರೂಪಿಸ್ಕೊಳಕ್ಕೆ ಅದು ಹೆಂಗೆ ಹೆಲ್ಪ್ ಮಾಡುತ್ತೆ ಅನ್ನೋದು ಅವ್ರು ನಮ್ಗೆ ಈಗ ಆಲ್ರೆಡಿ ನಮ್ಗೆ ಸಾಬೀತು ಮಾಡಿದ್ದಾರೆ. ನಮ್ಗೆ ಇನ್ನೂ ಒಂದು ಭಾಳ ಖುಷಿ ಇವತ್ತಾಯಿತು ಅವ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದ್ದೇನಂತಂದ್ರೆ, ಅವರು ಎಲ್ಲ ಒಳ್ಳೊಳ್ಳೆ ಅಕಾಡೆಮಿ ಅದಾವು, ಇಲ್ಲೇ ಬಂದೆಲ್ಲ ವರ್ಕ್ಶಾಪ್ ಮಾಡ್ತೀವಿ ಅಂಥೇಳಿ ನಮಗೊಂದು ಹೋಪ್ ಕೊಟ್ಟಾನ. ಸೊ ನಮಗೆ ಅದರಿಂದ ಭಾಳ ನಮಗೆ ಸ್ಯಾಟಿಸ್ಫ್ಯಾಕ್ಷನ್. ಇವತ್ತು ಬರೀ ಅವರು ಪರ್ಫಾರ್ಮ್ ಮಾಡಿ ಹೋಗೋದಲ್ಲದೆ ನಮ್ಮ ಮಕ್ಕಳಿಗೆಲ್ಲ ಬಂದು ಮೇಲಿನ ಮೇಲೆ ವರ್ಕ್ಶಾಪ್ ಮಾಡ್ತೀವಿ, ಹೇಳ್ತೀವಿ ಅಂಥೇಳಿ ಇದೊಂದು ಅವ್ರ ಭರವಸೆ ನಮಗೆ ಅದರಿಂದ ಭಾಳ तृप्ती आयतो ಇವತ್ತಿಂದ. आपण सर्वांनी मुधोळला येऊन तुम्ही इथं सगळ्यांना डान्स परफॉर्मन्स दाखवणार आणि परत त्याच्याबद्दल सगळ्यांना आसक्ती येण्यासारखं करताय, ते मला खूप आवडलं. त्याबद्दल तुम्हाला मी सर्व खूप खूप आभारी आहे. ನಾವು 22 ವರ್ಷದಿಂದ ನೀವೇನು ಹೇಳಿದ್ರಲ್ಲ, ಇದೇ ಒಂದು ಉದ್ದೇಶ ಇಟ್ಕೊಂಡನ ನಾವು ಇಲ್ಲೇ ಸಂಸ್ಥೆಯನ್ನು ನಡೆಸ್ತಿದ್ದೀವಿ. ಬಟ್ ಅದು ಹಿತ್ತಲ ಗಿಡ ಮದ್ದಲ್ಲತ್ತಾರಲ್ಲ, ಆ ಥರ ಆಗಿಬಿಟ್ಟೈತಿ. ಆದರೆ ಇವತ್ತು ನೀವು ಅದ್ರ ಬದಲು ಪ್ರತಿಯೊಂದು ಅವೇರ್ನೆಸ್ ಕೊಟ್ಟು ನೀವು ಒಂದು
ಈ ಮುಖಾಂತರವಾಗಿಯೂ ನಮ್ಮ ವ್ಯಕ್ತಿತ್ವವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಬೆಳೆಸ್ಕೊಳ್ಳೋಕೆ ಸಾಧ್ಯ ಐತಿ. ಯಾಕಂದ್ರೆ ಒಂದು ಬರೀ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅದು ಒಂದೇ ನಾವು ಫೀಲ್ ಇಟ್ಕೊಂಡಿರ್ತೀವಿ. ಅದು ಅಲ್ಲ, ಇದು ಐತಿ ಅನ್ನುವಂಥದ್ದು ಒಂದು ಸಾದರಪಡಿಸಿ ನಮ್ಮ ಮುಧೋಳ ಜನತೆಗೆ ನೀವು ಹೇಳಿಕೊಟ್ರಿ. ಅದ್ರ ಬದಲು ನಿಮಗೆ ತುಂಬ ತುಂಬ ಧನ್ಯವಾದಗಳು. It's such a great honor to have you all in our town today. Extremely happy and thank you all so much. Thank you so much. ರನ್ ಟಿವಿ ಮತ್ತು ಸಪ್ತಸ್ವರ ಸಂಗೀತ ನೃತ್ಯ ಸಾಂಸ್ಕೃತಿಕ ತಂಡದ ವತಿಯಿಂದ ಇದುವರೆಗೂ ನೃತ್ಯ ಸಂಗಮ ಎಂಬಂತಹ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಅದರ ಪ್ರಯುಕ್ತವಾಗಿ ಎಲ್ಲ ಭರತನಾಟ್ಯ, ಒಡಿಸ್ಸಿ, ಕಥಕ್ ನೃತ್ಯಗಾರ್ತಿಯರು ನಮ್ಮ ಸ್ಟುಡಿಯೋದಲ್ಲಿ ಇದ್ದರು. ಅದನ್ನು ನಡೆಸಿಕೊಟ್ರು ನಮ್ಮ ಸಪ್ತಸ್ವರ ತಂಡದ ಮಹಿಳಾ ಸದಸ್ಯರು. ಬಹಳಷ್ಟು ಅದ್ಭುತವಾಗಿ ಬಂತು. ಕೇವಲ ಅವರು ನಾಟ್ಯದ ಬಗ್ಗೆ ಮಾತನಾಡಲಿಲ್ಲ, ಒಂದು ಮಾದರಿ ವ್ಯಕ್ತಿತ್ವ ಹೇಗಿರಬೇಕು, ಶಿಸ್ತು, ಸಂಯಮ, ಅದರ ಬಗ್ಗೆ ಹೇಗಿರಬೇಕು, ಯಾವ ರೀತಿಯಾಗಿ ನಮ್ಮ ಸಂಪ್ರದಾಯ ಸಂಸ್ಕೃತಿಯನ್ನು ಉಳಿಸಬೇಕು ಅನ್ನೋದರ ಕುರಿತಾಗಿ ಅದ್ಭುತವಾಗಿ ಮಾತನಾಡಿದರು. ಸುಂದರವಾಗಿ ಮೂಡಿ ಬಂದಂತಹ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ, ಇದು ಸಾಮಾಜಿಕ ಚಿಲುಮೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.